ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ನಮ್ಮ ಒಂದು ತರಗತಿ ಯಾವ ರೀತಿ ಇರ್ತವೆ ಅಂತ. ಮೊದಲನೇದಾಗಿ ನಾನು ಏನಪ್ಪ ಇವತ್ತು ವಿಡಿಯೋನ ಮಾಡ್ತಿದ್ದೇನೆ ಅಂತ ಅಂದರೆ ಏನಪ್ಪ ಅಂತ ಅಂದರೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಏನಪ್ಪ ಆಗಿದೆ ಅಂತ ಅಂದರೆ ಕಾಲ್ಫಾರ್ ಆಗಿದೆ. ಯಾವ ಒಂದು ಎಕ್ಸಾಮ್ ಅಂತ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್. ತುಂಬ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗಳಿಗೆ ಕಾಯ್ತಾನೆ ಇರ್ತಾರೆ ಮತ್ತು ತುಂಬ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನಲಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದೇ ಒಂದು ಹುದ್ದೆಗಳಿಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರ ಮತ್ತು ಇಲ್ಲಿ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಈಗ ಏನು ಮಾಡಿದ್ದಾರೆ ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈಗ ಅಫಿಷಿಯಲ್ ಆಗಿ ಅಧಿಸೂಚನೆಯನ್ನು ಹೊರಬಿಟ್ಟಿದ್ದಾರೆ. ದಿನಾಂಕ 5/6/2026 ಈಗ ಅಧಿಸೂಚನೆ ಬಂದಿದೆ. ಈ ಒಂದು ಅಧಿಸೂಚನೆ ಬಂದಿರೋ ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿದೆ ಅಂತ ಅಂದರೆ ಏನು ಓದಬೇಕು ಏನು ಮಾಡಬೇಕು ಅಂತ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂತ ಅಂದರೆ ಪರೀಕ್ಷೆನ ತುಂಬ ಬೇಗ ಇಟ್ಬಿಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳಿಗೆ ವೇತನ ಶ್ರೇಣಿ ನೋಡ್ಬೋದು. ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 37,500ರಿಂದ 76,100 ಹುದ್ದೆ ₹1,000 ಒಂದು ಹಣವನ್ನು ಅಥವಾ ಸ್ಯಾಲರಿನ ಕೊಡ್ತಿದ್ದಾರೆ. ಪುರುಷ ಅಭ್ಯರ್ಥಿಗಳಿಗೆ 2,266, ನೇರ ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಅವರಿಗೆ 257, ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 82. ಟೋಟಲ್ ಆಗಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಚಾನ್ಸನ್ನು ಕೊಟ್ಟಿದ್ದಾರೆ. 35 ಹುದ್ದೆಗಳು ಕಂಡು ಬರ್ತವೆ ನಿಮಗೆ. ಟೋಟಲ್ ಆಗಿ 3,395 ಹುದ್ದೆಗಳನ್ನು ಏನು ಮಾಡಿದಾರಪ್ಪ ಅಂತ ಅಂದರೆ ಇಲ್ಲಿ ನಿಮಗೆ ಕಲ್ಯಾಣ ಕರ್ನಾಟಕ ಅಥವಾ ಇದು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ ಸೇರ್ಪಡೆಯನ್ನು ಮಾಡಿದ್ದಾರೆ. ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪ್ರತ್ಯೇಕವಾಗಿ ಈಗ ಏನು ಮಾಡಿದ್ದಾರೆ ಡಿವೈಡ್ ಮಾಡಿದ್ದಾರೆ. ಅದನ್ನು ಕೂಡ ಕಳಿಸಿದ್ದಾರೆ ನೋಡೋಣವಂತೆ. ಈಗ ನೋಡಿ ವಿದ್ಯಾರ್ಥಿಗಳೇ, ಏನು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಿದ್ಯಾರ್ಹತೆಯನ್ನು ನೋಡೋದಾದರೆ ಇತ್ತೀಚೆಗೆ ಹೇಳಿದ್ವಿ PUC ತತ್ಸಮಾನ ವಿದ್ಯಾರ್ಹತೆ ಇರುತ್ತೆ. ಕಂಪಲ್ಸರಿ PUC ಆಗಿರಬೇಕು ಅಂತ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ. PUC ಕಂಪಲ್ಸರಿ ಆಗಿದೆ. ಓಕೆನಾ. ಮತ್ತು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟಾಗಿ ಇನ್ನೊಂದು ಏನು ಕೇಳ್ತಾ ಇದ್ರು ಅಂತ ಅಂದರೆ ಏಜ್ ಲಿಮಿಟ್ ತುಂಬ ಜನ ಕೇಳ್ತಾಯಿದ್ರು. ಅವರಿಗೆ ಏನಪ್ಪ ಮಾಡಿದ್ದೇನೆ ಅಂತಂದರೆ ಇಲ್ಲಿ ಸಾಮಾನ್ಯ ಜನರಲ್ ವಿದ್ಯಾರ್ಥಿಗಳಿಗೆ ನೋಡ್ಬೋದು ಏಜ್ ಲಿಮಿಟ್ ಎಷ್ಟಿದೆ ಅಂತ ಅಂದರೆ 33 ವರ್ಷ. ಎಲ್ಲರೂ ಕೂಡ 30 ವರ್ಷದವರಿದ್ದೀವಿ, ನಮಗೆ ಚಾನ್ಸ್ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಅವರೆಲ್ಲರಿಗೂ ಕೂಡ ಇಲ್ಲಿ ಏನು ಸಿಕ್ಕಿದೆ ಅಂತ ಅಂದರೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಆದರೆ 33 ವರ್ಷದ ಒಂದು ಅಭ್ಯರ್ಥಿಗಳು 35 ವರ್ಷದ ಅಭ್ಯರ್ಥಿಗಳು ಯಾರಿದ್ರೆ ಎಲ್ಲರೂ ಕೂಡ ನೀವು ಫಿಸಿಕಲ್ಗೆ ಸ್ವಲ್ಪ ಜಾಸ್ತಿ ಕರೆಕ್ಟಾಗಿ ಒತ್ತು ನೀಡಿದರೆ ನೀವು ಚಾನ್ಸನ್ನು ಇಲ್ಲಿ ತೆಗೆದುಕೊಂಡು ನೀವು ಜಾಬನ್ನು ಪಡ್ಕೋಬೋದು. ಇಲ್ಲಿ ಟೋಟಲ್ ಆಗಿ ನಿಮಗೆ ಹೇಳಿದೆ ನಾನು ಈಗಾಗಲೇ ಎಷ್ಟಿದೆಯಪ್ಪ ಅಂತ ಅಂದರೆ 33 ವರ್ಷಗಳು, 35 ವರ್ಷಗಳು, 38 ವರ್ಷಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಏಜ್ ಲಿಮಿಟನ್ನು ನೀವು ನೋಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ದಿನಾಂಕವನ್ನು ನೀವು ನೋಡ್ಬೋದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಕೊಟ್ಟಿದ್ದಾರೆ 8/6/2026. ಕೊನೆ ದಿನಾಂಕ ನೋಡಿದರೆ 3/7/2026. ಟೋಟಲ್ ಆಗಿ 30 ದಿನ ಅರ್ಜಿ ಸಲ್ಲಿಸೋದಕ್ಕೆ ಟೈಮನ್ನು ಇವರು ಕೊಟ್ಟಿದ್ದಾರೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ತರಬೇತಿ ಪೂರ್ವ ಖಾಯಂ ಅವಧಿ ಮತ್ತು ವೇತನ ಶ್ರೇಣಿ ಅಂತ ಇವೆಲ್ಲ ಕೊಟ್ಟಿದ್ದಾರೆ. ಇದು ಜಾಬ್ ಆದಮೇಲೆ ಸಿಗ್ತಕ್ಕಂಥದ್ದು. ಮತ್ತು ಇಲ್ಲಿ ಅಪ್ಲಿಕೇಶನ್ ಫೀಸ್ ನೋಡ್ಬೋದು ₹750 ಇರುತ್ತೆ ಸಾಮಾನ್ಯ ಜನ ಒಂದು ಅಭ್ಯರ್ಥಿಗಳಿಗೆ. SC ST ಅವರಿಗೆ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ₹200 ಇಲ್ಲಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಮತ್ತು ಇಲ್ಲಿ OMR ಟೈಪ್ ಎಕ್ಸಾಮ್ ಇರುತ್ತೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. OMR ಅಥವಾ ಆಫ್ಲೈನ್ ಎಕ್ಸಾಮ್ ಇರುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ನೋಡ್ಬೋದು. ಟೋಟಲ್ ಆಗಿ 1.5 ಗಂಟೆ ನಿಮಗೆ ಎಕ್ಸಾಮ್ ಟೈಮ್ ಕೊಡಲಾಗುತ್ತೆ. 100 ಪ್ರಶ್ನೆಗಳು ಇರ್ತವೆ. 100 ಅಂಕಕ್ಕೆ ಪ್ರಶ್ನೆಗೆ ಒಂದು ಅಂಕಗಳಿಗೆ ಒಂದು ಪ್ರಶ್ನೆ ಇರುತ್ತೆ. 100 ಮಾರ್ಕ್ಸ್ಗೆ ಅಂಕ ಇರುತ್ತೆ. ನೋಡಿ ಪರೀಕ್ಷಾ ಸಮಯ ನೋಡ್ಬೋದು. ಪರೀಕ್ಷಾ ಸಮಯವನ್ನು 2/8/2026 ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಇಲ್ಲಿ ಮೊದಲು ಲಿಖಿತ ಪರೀಕ್ಷೆ ಇರುತ್ತೆ. ಟಿಪ್ಪಣಿ B-ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಅಭ್ಯರ್ಥಿಗಳಿಗೆ ಪರೀಕ್ಷೆಯಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯೋರಿಗೆ ಇಲ್ಲಿ ಕೊಟ್ಟಿದ್ದಾರೆ. ನೆಗೆಟಿವ್ ಮಾರ್ಕಿಂಗ್ 1/4 ಇದ್ದೇ ಇರುತ್ತೆ, ಅದೆಲ್ಲರಿಗೂ ಕೂಡ ಗೊತ್ತಿದೆ. ಓಕೆನಾ. ಹಾಗಾದರೆ ಈಗ ನಮಗೆ ಏನು ಗೊತ್ತಿದೆ ಅಂತ ಅಂದರೆ ಮೇನ್ ಥಿಂಗ್ ಈಗ ಬರೋಣ. ಮೇನ್ ಥಿಂಗ್ ಏನಪ್ಪ ಅಂತ ಅಂದರೆ ಈ ಒಂದು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ತರಗತಿಗಳನ್ನು ಅಥವಾ ಏನಾದರೂ ಆಗಸ್ಟ್ 2ನೇ ತಾರೀಕು, ಜಾಸ್ತಿ ಟೈಮ್ ಇಲ್ಲ ಅಲ್ವಾ, ಆಗಸ್ಟ್ 2ನೇ ತಾರೀಕು ಅಂತ ಇಟ್ಟಿದ್ದಾರೆ ಅಂತ ಅಂದರೆ ನಮಗೆ ಅರೌಂಡ್ ಓನ್ಲಿ 20 ಮಂತ್ಸ್ ಅಂದರೆ 60 ಡೇಸ್ ಉಳಿಯುತ್ತೆ. ಈ ಒಂದು 60 ದಿನಗಳಲ್ಲಿ ನಾವು ಯಾವ ರೀತಿ ಓದ್ಕೋಬೇಕು, ಪರೀಕ್ಷೆಗೆ ಯಾವ ರೀತಿ ಏನನ್ನು ನಾವು ಫಾಲೋ ಮಾಡಬೇಕು, ಎಲ್ಲವನ್ನು ಕೂಡ ಈ ಒಂದು ಮಾಹಿತಿಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ತರಗತಿಗಳು ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದರೆ ಮಾತ್ರ ಈ ಒಂದು ತರಗತಿಗಳನ್ನು ನೋಡಿ ಮತ್ತು ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಏನಪ್ಪ ಅಂತ ಅಂದರೆ GK 360 ಬ್ಯಾಚ್ ಅಂತ. ನಾನು ಜಾಸ್ತಿ ಏನು ಕೂಡ ಹೇಳೋದಕ್ಕೆ ಇಲ್ಲಿ ಹೋಗೋದಿಲ್ಲ. ಓನ್ಲಿ GK 360 ಬ್ಯಾಚ್ ನಿಮಗೆ ಈ ಒಂದು PDF ಇಂದ ನಿಮಗೆ ಜಾಬ್ ಕೊಡುವಂತಹ ಒಂದು ಚಾನ್ಸ್ ಇದು. ಓಕೆನಾ.
ಓನ್ಲಿ PDF ಬರೀ ಎಷ್ಟಿದೆ ಅಂತ ಅಂದರೆ ನಿಮಗೆ ಅಮೌಂಟನ್ನು ನಾನು ಹೇಳಿದ್ದೇನೆ, ಇಲ್ಲಿ ನೋಡ್ಬೋದು. ಓನ್ಲಿ 101 ರೂಪಾಯಿ, ಜಾಸ್ತಿ ಇಲ್ಲ. 101 ರೂಪಾಯಿಯಿಂದ ನಿಮಗೇನು ಸಿಗುತ್ತೆ ಅಂತ ಅಂದರೆ ನಿಮ್ಮ ಒಂದು ಹುದ್ದೆ ಸಿಗುತ್ತೆ. ಓಕೆನಾ, ಓನ್ಲಿ 101 ರೂಪಾಯಿಂದ ನಿಮ್ಮ ಒಂದು ಹುದ್ದೆ ಸಿಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ನೀವೇನು ಮಾಡಬೇಕು ಅಂತ ಅಂದರೆ 101 ರೂಪಾಯಿ ಪೇ ಮಾಡಿ ಉದ್ಯೋಗ್ ಜೀವನ್ 12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ಸ್ಕ್ರೀನ್ಶಾಟ್ ಕಳಿಸಿದರೆ PDF ಬ್ಯಾಚ್ ನಿಮ್ಮದಾಗುತ್ತೆ. ಈ ಒಂದು PDF ಬ್ಯಾಚನ್ನು ಕಂಪಲ್ಸರಿಯಾಗಿ ನೋಡ್ಕೊಂಡು ಹೋಗಿ. ನಾವು ತರಗತಿಗಳನ್ನು ಇದುವರೆಗೂ ಮಾಡಿರ್ತಕ್ಕಂಥ ತರಗತಿಗಳನ್ನು ಕಂಪಲ್ಸರಿಯಾಗಿ ನೋಡ್ಕೊಳ್ತಾ ಹೋಗಿ. ಮತ್ತು ಇಲ್ಲಿ ಟೋಟಲ್ ಆಗಿ ಇದು GK ಬ್ಯಾಚ್, ಇದು ಅಂದರೆ ಓನ್ಲಿ GK ಇರುತ್ತೆ, ಓನ್ಲಿ GK. ಓಕೆನಾ, ಇದಾದ ಬಳಿಕ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ ನಿಮಗೆ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೂ ಕೂಡ ಕರೆಂಟ್ ಅಫೇರ್ಸ್ ಬಂದೇ ಬರುತ್ತೆ ಅಲ್ವಾ. ಆ ಒಂದು ಕರೆಂಟ್ ಅಫೇರ್ಸ್ಗೆ ಓನ್ಲಿ 60 ರೂಪಾಯಿ, ಜಾಸ್ತಿ ಇಲ್ಲ, ಓನ್ಲಿ 60 ರೂಪಾಯಿ. ಜನವರಿಯಿಂದ ಈಗ ಮೇ ಜೂನ್ ತಿಂಗಳವರೆಗೆ ನಿಮಗೆ ಓನ್ಲಿ 60 ರೂಪಾಯಿಲಿ ಟೋಟಲ್ ಆಗಿ 6 ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು ನಾವು ಕೊಡ್ತಾ ಇದ್ದೇವೆ. ಓಕೆನಾ, ಓನ್ಲಿ 60 ರೂಪಾಯಿ. ನಮಗೆ ಹಣವನ್ನು ಮಾಡಬೇಕು ಅಂತಕ್ಕಂಥ ಒಂದು ಇದಿಲ್ಲ. ಯಾಕೆ ಅಂತ ಅಂದರೆ ಜಸ್ಟ್ ಬಿಕಾಸ್ ಆಫ್ ಸ್ಟೂಡೆಂಟ್ಸ್ ವೆಲ್ಫೇರ್ಗಾಗಿ ನಾವೇನಪ್ಪ ಮಾಡಿದ್ದೇವೆ ಅಂತ ಅಂದರೆ ಬರೀ 60 ರೂಪಾಯಿಗಳಿಗೆ ಈ ಒಂದು ಕರೆಂಟ್ ಅಫೇರ್ಸ್ ಬ್ಯಾಚನ್ನು ಕೂಡ ಲಾಂಚ್ ಮಾಡಿದ್ದೇವೆ. ನೀವು 161 ರೂಪಾಯಿಗಳನ್ನ ನೀವೇನಾದರೂ ಇಲ್ಲಿ ಅಮೌಂಟನ್ನು ಪೇ ಮಾಡಿದ್ರಿ ಅಂತ ಅಂದರೆ ನಿಮಗೆ ಈ ಒಂದು GK ಬ್ಯಾಚ್ ಏನಿದೆ, ನಿಮಗೆ ಏನು ಹೇಳಿದ್ದೇನೆ, ಈ ಒಂದು GK ಬ್ಯಾಚ್ ಸಂಪೂರ್ಣ ಪೊಲೀಸ್ ಕಾನ್ಸ್ಟೇಬಲ್ GK ಬ್ಯಾಚ್ನ ಒಂದು PDF ಏನಿದೆ, ಟೋಟಲ್ ಆಗಿ GK ಕ್ವಶನ್ಸ್ಗಳು ಏನಿರ್ತವೆ ಇದೊಂದು, ಮತ್ತು ಇಲ್ಲಿ ಇನ್ನೊಂದೇನಪ್ಪ ಅಂತ ಇದುವರೆಗೂ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್, ಟೋಟಲ್ 6 ಮಂತ್ ಕರೆಂಟ್ ಅಫೇರ್ಸ್, ಇದು ಕೂಡ ನಿಮಗೆ ಸಿಗುತ್ತೆ 161 ರೂಪಾಯಿ. ಅದೇ ನೀವೇನಾದರೂ 101 ರೂಪಾಯಿಗಳನ್ನು ಹಾಕಿದರೆ ನಿಮಗೆ ಓನ್ಲಿ GK ಬ್ಯಾಚ್ ಸಿಗುತ್ತೆ. ಯಾವುದು ಬೇಕು ನೀವೇ ಆರಿಸ್ಕೊಳ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವೇನು ಮಾಡಬೇಕು ಅಂತ ಅಂದರೆ ಅಮೌಂಟನ್ನು ನೀವು ಸೆಂಡ್ ಮಾಡಬೇಕಾಗಿರ್ತದೆ. ಯಾಕೆ ಅಂತ ಅಂದರೆ ಇಲ್ಲಿಂದ ನಿಮಗೆ ಏನಪ್ಪ ಸಿಗುತ್ತೆ ಅಂತ ಅಂದರೆ ನಿಮ್ಮ ಒಂದು ಪೊಲೀಸ್ ಪರೀಕ್ಷೆಗೆ ಆಗೋದಕ್ಕೆ ಈಸಿಯಾಗಿ 2 ತಿಂಗಳಲ್ಲಿ ನೀವು ಯಾವ ರೀತಿ ಅಂದರೆ ಇದು ಒಂಥರ ರಿವಿಷನ್ನು. ನೀವು ಆಲ್ರೆಡಿ ಈಗ ಓದಿರ್ತೀರ ಅಂತ ಅಂದ್ಕೊಳ್ಳಿ, ಅವರಿಗೂ ಕೂಡ ರಿವಿಷನ್ ಆಗುತ್ತೆ. ಯಾರ್ಯಾರು ಇನ್ನೂ ಕೂಡ ನಾವು ಏನೂ ಕೂಡ ಓದಿಲ್ಲ ಸರ್ ಅನ್ನೋರಿಗೆ ಮೊದಲು ನಮ್ಮ ತರಗತಿಗಳನ್ನು ನೋಡಿ, ನೆಕ್ಸ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನ ಬಿಡಿಸಿ ನಿಮಗೆ ಪಕ್ಕಾ ಕಾನ್ಫಿಡೆನ್ಸ್ ಬರುತ್ತೆ. ಓಕೆನಾ, ಇದರ ಜೊತೆ ಮೆಂಟಲ್ ಎಬಿಲಿಟಿ ಇನ್ನೂ ಕೂಡ ಮಾಡಿಲ್ಲ. ಮೆಂಟಲ್ ಎಬಿಲಿಟಿ ಕ್ಲಾಸಸ್ಗಳನ್ನು ನಾನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಬೇರೆ ಕ್ಲಾಸಸ್ಗಳನ್ನ ನೋಡ್ಕೊಳ್ಳಿ, ಯೂಟ್ಯೂಬಲ್ಲಿ ತುಂಬ ಕ್ಲಾಸಸ್ಗಳು ಇದ್ದಾವೆ. ಬಟ್ GKಗೆ ಸಂಬಂಧಪಟ್ಟಂತೆ ನಾನು ಸಂಪೂರ್ಣವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಕ್ಲಾಸನ್ನು ಕೊಟ್ಟಿದ್ದೇನೆ, ನೋಡ್ಕೊಳ್ತಾ ಹೋಗಿ. ಇದನ್ನು ಕೂಡ ನೀವು ತಗೊಳ್ಳಿ, ಇದು ನಿಮಗೆ ಯೂಸ್ ಆಗ್ತದೆ. ಓಕೆನಾ, ನೆಕ್ಸ್ಟು ಇಲ್ಲಿ ಸೈನ್ಸ್ ಬ್ಯಾಚ್ ಅಂತ ಕೊಟ್ಟಿದ್ದೇನೆ. ಇನ್ನೂ ಕೂಡ ಇದು ಸೈನ್ಸ್ PDF ರೆಡಿ ಆಗಿಲ್ಲ, ಬಟ್ 99 ರೂಪಾಯಿಗಳಿಗೆ ಸೈನ್ಸ್ ಬ್ಯಾಚ್ ಇದೆ. ಇದನ್ನು ಕೂಡ ನೀವು ಪಡ್ಕೋಬೋದಾಗಿರ್ತದೆ. ಇದು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ. ಓಕೆನಾ, ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಬ್ಯಾಚ್ ಯಾವುದಪ್ಪ ಅಂತಂದರೆ GK 360 ಬ್ಯಾಚ್. ಇದರಲ್ಲಿ ಎಲ್ಲ ಪ್ರಶ್ನೆಗಳು ನಿಮಗೆ ಕವರ್ ಆಗಿರ್ತವೆ. ಒಂದು ಸಲ ನೋಡ್ಕೊಂಡು ಹೋಗಿ, ಪಕ್ಕಾ ನಿಮಗೆ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಸಲ್ಲಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆನಾ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ಎಲ್ಲರೂ ಕೂಡ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.